ಅಮ್ಮ ಇದ್ದಾಳೆ ಮಕ್ಕಳೊಟ್ಟಿಗೆ. ಈಗ ನೋಡ್ದನ್ನ ನೀನು ಪ್ಯಾಂಟ್ ಹಾಕಿದರೆ ಸಾಕು. ನಾನು 2 ಡೇಸ್ ಮುಂಚೆ ಬಂದಿದೆ. ನಾನು ಇವತ್ತು ನೋಡಿದ್ದು ಏನಂದರೆ, ನಿನಗೆ ಅತ್ತೆ ಇಲ್ಲಲ್ಲ, ಹಾಗೆ ನೀನು ಅಪ್ಪನ ಮನೆಯಲ್ಲಿರೋದಕ್ಕೆ ಅಷ್ಟು ಮೆರೆಯುವುದು ಅಂತ. ಅವಳು ದೊಡ್ಡ ಮಗಳು. ಹಾಯ್. ಒಳ್ಳೆಗೆ ಬಂದಿಲ್ಲ. ಮಳೆ ಬರಲಿಕ್ಕೆ ಮೋಡ ನೋಡಿ ಹೇಗೆ ಆಗಿದೆ. ಇವತ್ತು ಹತ್ರ ಬಂದಿದೆ. ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಪ್ರಫುಲ್ಲ ಆಚಾರ್ಯ ಇವರು ಕಮೆಂಟ್ ಮಾಡಿದ್ದಾರೆ, ಅವ್ರದ್ದು ಬರ್ತ್ಡೇ ಜೂನ್ 1ಕ್ಕೆ ಅಂತ. ಪ್ರಫುಲ್ಲ, ನಿಮಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಜೂನ್ 1ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜೂನ್ 1ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಬರ್ತ್ಡೇ ಇದ್ದರೆ, ಅಥವಾ ರಿಲೇಟಿವ್ಸಿದ್ದು, ಕಸಿನ್ಸಿದ್ದು, ಮಕ್ಕಳದ್ದು ಬರ್ತ್ಡೇ ಇದ್ದರೆ ನನಗೆ ಕಮೆಂಟಲ್ಲಿ ಹಾಕಿ. 2 ದಿವಸದ ಮುಂಚೆನೇ ಹಾಕಿ, ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ಬೆಳಿಗ್ಗೆ ವಿಶ್ ಮಾಡ್ತೇನೆ. ಅಮ್ಮ ಇದ್ದಾಳೆ ಮಕ್ಕಳೊಟ್ಟಿಗೆ. ಈಗ ತನಕ ಆಟಾಡ್ತಾ ಇದ್ದರು ಕಜ್ಜನೊಟ್ಟಿಗೆ. ಅವಳಿಗೆ ಹಾಲು ಕುಡ್ದಾಗಿದೆ. ಹೋಗೋದಾ ನೀನು? ಅವಳು ಹೋದ್ಲು. ಮಲಗ್ಬೋದಿನ್ನು. ಅಜ್ಜಿ, ಅವಳು ಮಲಗಿದ್ದು ನೋಡಿ. ಅಯ್ಯೋ, ಪಿಂಕ್ ಅಲ್ಲ. ಇದು ಕೆಲಸ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದು ಮತ್ತು ಈಗ ಇನ್ನು ದನಗಳನ್ನ ಸಹ ಹೊರಗೆ ಕರ್ಕೊಂಡೋಗಿ ಕಟ್ಟಿ ಆಯಿತು. ಇನ್ನು ಸೊಪ್ಪಿಗೆ ಹೋಗೋದು. ಮನೆಯಲ್ಲಿ ಯಾರು ಸಹ ಇಲ್ಲ, ನಾನೊಬ್ಬಳೇ ಇದ್ದೇನೆ. ಹಾಗೆ ಇನ್ನು ಕೆಲಸ ಬೇಗ ಮುಗಿಸಿಬಿಡಬೇಕು. ಇವರೊಂದು ಕಡೆ ಹೋಗಿದ್ದಾರೆ, ಸ್ವಲ್ಪ ತಲೆ ಬರ್ಬೋದು. ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಗಣಿ ಮತ್ತು ಅಪ್ಪ ಸಹ ಇಲ್ಲ, ಅವ್ರು ಸಹ ಸ್ವಲ್ಪ ಹೊತ್ತಾಗ್ಬೋದು ಬರುವಾಗ. ಹಾಗೆ ನಾನು ಊಟದ್ದು ಕೆಲಸ ಎಲ್ಲ ಮುಗಿಸಿದೆ. ಇನ್ನು ಸೊಪ್ಪಿಗೆ ಹೋಗೋದು. ದನಗಳನ್ನು ಇಲ್ಲಿ ಕಟ್ಟಿದ್ದೇನೆ, ಅಲ್ಲಿ ಒಂದು ಕಟ್ಟ ಸೊಪ್ಪು ಮಾಡಿ ಕಟ್ಟಿಟ್ಟು ಬರಬೇಕು. ಇಲ್ಲಾಂದರೆ ನನಗೆ ಹೊತ್ಕೊಂಡು ಬರಲಿಕ್ಕೆ ಕಷ್ಟ ಅಲ್ಲ. ಹಾಗೆ ಸೊಪ್ಪು ಮಾಡಿ ಈಗ ಬಂದಾಯ್ತಾ. ಈಗ ಬರುವಾಗ ನಾನು ಬಂದು ನೀರೆಲ್ಲ ಕುಡಿದು ಫೋನ್ ನೋಡ್ತೇನೆ. ನನಗೆ ಯಾವಾಗಲೂ ಹಾಗೆ, ನನಗೆ ಈಗ ರೆಸ್ಟ್ ಮಾಡ್ತೇನಲ್ಲ, ಆಗೊಮ್ಮೆ ಫೋನ್ ನೋಡಬೇಕು. ನಾನು ಇನ್ಸ್ಟಾಗ್ರಾಮ್ ಸ್ವಲ್ಪ ಜಾಸ್ತಿ ನೋಡ್ತೇನೆ. ಅದರಲ್ಲಿ ನನಗೆ ಕೆಲವೆಲ್ಲ ಮೆಸೇಜಸ್ ಬರ್ತದೆ. ಕೆಲವು ನಾನು ಫಾಲೋ ಮಾಡೋರು ಇರ್ಬೋದು, ಅದು ನನಗೆ ಕಾಣ್ತದೆ. ಇನ್ನು ಕೆಲವು ಹಿಡನ್ ಅಂತ ಇರ್ತದೆ, ಅದನ್ನು ನೋಡಿದಾಯ್ತು. ಅದರಲ್ಲಿ ಇತ್ತು ನನಗೆ ಇವತ್ತು ಯಾವಾಗ 2 ಡೇಸ್ ಮುಂಚೆ ಬಂದಿದೆ. ನಾನು ಇವತ್ತು ನೋಡಿದ್ದು ಏನಂದರೆ, ನಿನಗೆ ಅತ್ತೆ ಇಲ್ಲಲ್ಲ, ಹಾಗೆ ನೀನು ಅಪ್ಪನ ಮನೆಯಲ್ಲಿರೋದಕ್ಕೆ ಅಷ್ಟು ಮೆರೆಯುವುದು ಅಂತ. ಅಲ್ಲ, ನಾನು ಎಂತ ಮೆರಿತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಅಂತ. ಇವರು ಯಾಕೆ ಈ ಥರ ಕಮೆಂಟ್ ಅಥವಾ ಮೆಸೇಜ್ ಹಾಕ್ತಾರೆ ಅಂತ. ಅದು ಕಮೆಂಟ್ ಹಾಕಿದರೆ ಈಗ ನನ್ನ ಅಕ್ಕನವರಿಗೆ ಅವರಿಗೆ ಕಾಣ್ತದಲ್ಲ, ಅವರು ಬೈಬೋದು ಅಂತ ಹೇಳಿ ಏನೋ ನನಗೆ ಗೊತ್ತಿಲ್ಲ, ಅಥವಾ ನಾನೇ ಬೈಬೋದು ಅಂತ ಹೇಳಿ ಗೊತ್ತಿಲ್ಲ. ಅದು ಪರ್ಸ್ನಲ್ಲಾಗಿ ಮೆಸೇಜ್ ಬಂದಿದೆ. ಮೆಸೇಜ್ ಬಂದರೆ ಅದು ನನಗೆ ಮಾತ್ರ ಕಾಣೋದು, ಬೇರೆ ಯಾರಿಗೂ ಕಾಣೋದಿಲ್ಲ. ಹಾಗೆ ಅದೊಂದೇ ಉಂಟು. ಮತ್ತು ಕೆಲವೆಲ್ಲ ಎಂತೆಂತೆಲ್ಲ ಕಳಿಸಿದ್ದಾರೆ, ಅದು ನಾನು ನೋಡಲಿಲ್ಲ. ಇದು ಒಂದು 2 ಡೇಸ್ ಮುಂಚೆ ಬಂದ ಮೆಸೇಜ್. ಅವರಿಗೆ ನಾನು ಎಂತ ಹೇಳೋದಂದರೆ, ನಾನು ಅಪ್ಪನ ಮನೆಯಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟೀಸನ್ನು ನಿಭಾಯಿಸ್ತಿದ್ದೇನೆ ಅಷ್ಟೇ. ನನ್ನ ಮೆರಿಲಿಕ್ಕಾಗಲಿ ಎಂತ ಸಹ ಇಲ್ಲ ಇದರಲ್ಲಿ. ಮತ್ತೇನೆಂದರೆ, ನಾನು ವರ್ಕ್ ಮಾಡ್ತೇನೆ, ನಾನು ಬೆವರು ಸುರಿಸಿ ಕಷ್ಟಪಡ್ತೇನೆ. ಇದರದ್ದು ಪ್ರತಿಫಲ ಅಂತ ಹೇಳಿ ನನಗೆ ಅಂಥದ್ದು ಎಂಥ ಸಹ ಇಲ್ಲ ಮೆರೀಲಿಕ್ಕೆ, ಆಯಿತಾ. ಚಿನ್ನಾಭರಣ ಹಾಕ್ಕೊಂಡು ತಿರುಗಲಿಕ್ಕೆ ಇರ್ಬೋದು, ಅಥವಾ ಮೇಕಪ್ ಮಾಡ್ಕೊಂಡು ತಿರುಗಲಿಕ್ಕೆ ಇರ್ಬೋದು, ಇದೆಲ್ಲ ನನಗೆ ಯಾವತ್ತೂ ಸಿಕ್ಕಿದ್ದೇ ಇಲ್ಲ, ಆಯಿತಾ. ಮೆರೆಯುವುದು ಅಂತ ಹೇಳಿದರೆ ನನಗೆ ಎಂತಂತ ಇಲ್ಲಿ ತನಕ ಗೊತ್ತಿಲ್ಲ. ನನ್ನ ಪ್ರಕಾರ ಮೆರೆಯುವುದು ಅಂತ ಹೇಳಿದರೆ, ಆರಾಮದಲ್ಲಿ ಕೂತು 3-4 ಜನ ಕೆಲಸದವರನ್ನು ಇಟ್ಕೊಂಡು ಬೇಕಾದ ಫುಡ್ಡನ್ನೆಲ್ಲ ಮಾಡಿಕೊಂಡು, ಅಥವಾ ನೆಮ್ಮದಿಯಲ್ಲಿ ಇರಬಹುದು ಅಂತ ಅಂದ್ಕೊಳ್ತೇನೆ ನಾನು. ನನಗೆ ಗೊತ್ತಿಲ್ಲ, ನನಗೆ ಅಂತಹ ಮೆರೆಯುವ ಆಪರ್ಚುನಿಟಿ ಇಲ್ಲಿ ತನಕ ಸಿಗಲಿಲ್ಲ, ಆಯಿತಾ. ಮತ್ತೇನಂತ ಹೇಳಿದರೆ, ಅತ್ತೆ ಇದ್ದರೆ ಮೆರಿಲಿಕ್ಕೆ ಆಗೋದಿಲ್ವ ಅಂತ ನನಗೆ ಗೊತ್ತಿಲ್ಲ. ನನ್ನ ಅತ್ತೆ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲಿ ಸಹ. ನನ್ನ ವ್ಲಾಗಿಂಗ್ ಆಗಿರ್ಬೋದು, ನನ್ನ ವರ್ಕ್ ಆಗಿರ್ಬೋದು, ನಾನೆಷ್ಟು ಕಷ್ಟಪಡ್ತೇನೆ ಅಂತೇಳಿ ಅವರಿಗೆ ಸಹ ಗೊತ್ತುಂಟು. ನಾನೆಷ್ಟು ವರ್ಕ್ ಮಾಡ್ತೇನೆ ಅಂತ ಅವ್ರಿಗೆ ಗೊತ್ತುಂಟು. ಹಾಗಾಗಿ ನನಗೆ ಇಲ್ಲಿ ತನಕ ಅವರು ಎಂತ ಸಹ ಹೇಳಿದ್ದು ಅಂತಲೇ ಇಲ್ಲ. ಇಲ್ಲಿ ಬಂದಾಗ ಸಹ ಅಷ್ಟೇ, ಅವರು 5-6 ದಿವಸ ನಿಂತರೂ ಕೂಡ ನನ್ನ ಫುಡ್ಗಾಗಲಿ ಎಂತಕ್ಕೂ ಸಹ ನೆಗೆಟಿವ್ ಅಂತ ಹೇಳಿದ್ದಿಲ್ಲ, ಆಯಿತಾ. ಅವರು ಹೇಗಿದ್ದಾರೆ ಅವರು ಹಾಗೆ ನಾನು ಸಹ ಇದ್ದೇನೆ. ನನಗೆ ಅವರು ಅಡ್ಜಸ್ಟ್ ಆಗ್ತಾರೆ, ಅವರಿಗೆ ನಾನು ಅಡ್ಜಸ್ಟ್ ಆಗ್ತೇನೆ, ಆ ಥರ. ಅತ್ತೆ ಒಂದು ವೇಳೆ ಇಲ್ಲಿ ಬಂದು ನಿಂತರೂ ಕೂಡ ನನಗೆ ಅಂಥ ಸಮಸ್ಯೆ ಅಂತ ಎಂತ ಇಲ್ಲ ಹಾಗೆ. ಆದರೆ
ಆದರೆ ಅವರಿಗೆ ಏನಾದರೂ ಅತ್ತೆ ಸಮಸ್ಯೆ ಇರ್ಬೋದಾ ಏನೋ, ಕಮೆಂಟ್ ಅಥವಾ ಮೆಸೇಜ್ ಹಾಕಿದವರಿಗೆ ಅವ್ರ ಅತ್ತೆ ತೊಂದರೆ ಮಾಡ್ತಿರ್ಬಹುದು ಅಂತ. ಅದಕ್ಕೆ ನಾನೆಂತ ಮಾಡೋದು ಹೇಳಿ, ಅದೆಲ್ಲ ಅವರವರು ಪಡ್ಕೊಂಡು ಬಂದದ್ದು ನೋಡಿ. ಹಾಗೆ ಹಾಕೋದಕ್ಕೆ ನನಗೆ ಇಂಡೈರೆಕ್ಟಾಗಿ ಹೇಳ್ತಾರೆ, ಅವರು ಅದನ್ನು ಅನುಭವಿಸ್ತಾರೆ ಅಷ್ಟೇ. ಕರ್ಮಫಲ ಅಂತ ಹೇಳಿದರೆ ನೀವು ಈ ಜನ್ಮದಲ್ಲಿ ಮಾಡಿದರೆ ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗಬೇಕಾದ್ರೆ ಸಮಯ ಸಿಗ್ತದೆ ಅಷ್ಟೇ. ಮತ್ತು ನನ್ನನ್ನು ನೋಡುವ ಅತ್ತೆಯರಿಗೆ ಹೇಳೋದು, ನಿಮಗೆ ಬಂದ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವರು ಇನ್ನೋಸೆಂಟ್ ಆಗಿರಲಿ ಅಥವಾ ಸ್ವಲ್ಪ ಜೋರಿದ್ದರೂ ಕೂಡ ಅವರಿಗೆ ಅಡ್ಜಸ್ಟ್ ಆಗಿ. ಯಾಕಂದರೆ ಕಷ್ಟ ಕಾಲದಲ್ಲಿ ನೀವು ಹಾಸಿಗೆ ಹಿಡಿದು ಮಲಗುವಾಗ ಅಥವಾ ನಿಮ್ಮ ಕಷ್ಟಕ್ಕೆ ಅಂತ ಆಗೋದು ನಿಮ್ಮ ಸೊಸೆ, ನಿಮ್ಮ ಜೊತೆ ಇರುವವರೇ ಆಗೋದು, ಬಿಟ್ಟರೆ ಬೇರೆ ಯಾರು ಸಹ ಬರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಅತ್ತೆಯರು ಕೂಡ ಅದೇ ಮನೆಗೆ ಸೊಸೆಯಾಗಿ ಹೋಗಿರ್ತಾರೆ ಆಯಿತಾ. ನೀವು ಸಹ ನಿಮ್ಮ ಸೊಸೆಯಲ್ಲಿ ನಿಮ್ಮ ಮಗಳು ಸೊಸೆಯಾಗಿ ಬಂದಿದ್ದರೆ ಹೇಗಿರ್ಬೋದು, ಅಥವಾ ನಿಮ್ಮ ಮಗಳನ್ನು ಕೊಟ್ಟ ಮನೆಯಲ್ಲಿ ಅವಳು ಸೊಸೆಯಾಗಿದ್ದರೆ ಹೇಗಿರಬಹುದು ಅಂತ ಥಿಂಕ್ ಮಾಡಿ, ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಅವಳು ಸಹ ಮನೆ ಬಿಟ್ಟು ಅವಳ ಪೇರೆಂಟ್ಸನ್ನು ಬಿಟ್ಟು ಬಂದಿರ್ತಾಳೆ, ಸುಮಾರಷ್ಟು ಕನಸುಗಳನ್ನು ಕಟ್ಕೊಂಡು ಬಂದಿರ್ತಾಳೆ. ಬಂದ ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಇವಾಗ ನಿಮ್ಮೊಟ್ಟಿಗೆ ಖುಷಿಯಲ್ಲಿರ್ತಾರಲ್ಲ, ಅಂದರೆ ನಿಮ್ಮ ಸುಖದೊಟ್ಟಿಗೆ ಇರುವವರು ನಾಡ್ದು ಕಷ್ಟಕ್ಕಾಗುವಾಗ ಸಿಗೋದಿಲ್ಲ. ಕಷ್ಟಕ್ಕಾಗೋದು ಸೊಸೆ, ಮನೆಯಲ್ಲಿರುವವರು ಯಾರಿದ್ದಾರೆ ಅವರೇ ಸಿಗೋದು. ಹಾಗಾಗಿ ಅವರನ್ನು ಚೆಂದ ನೋಡ್ಕೊಳ್ಳಿ. ಅವ್ರು ಚೆಂದ ನೋಡಿಕೊಂಡ್ರೆ ನಿಮ್ಮನ್ನು ಚೆಂದ ನೋಡ್ಕೊಳ್ತಾರೆ ಫ್ಯೂಚರಲ್ಲಿ. ನೀವು ಅವರನ್ನು ಚೆಂದ ನೋಡಿಕೊಂಡ್ರೆ ಫ್ಯೂಚರಲ್ಲಿ ನಿಮ್ಮನ್ನು ಅವ್ರು ಚೆಂದ ನೋಡ್ಕೊಳ್ತಾರೆ. ಅದು ನಾನು ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ತೇನೆ ನನ್ನ ಲೈಫಲ್ಲಿ ಕೂಡ ಹಾಗೆ. ಮತ್ತು ನನಗೆ ಗೊತ್ತಿಲ್ಲ ಮೆರೆಯುವುದೆಂದರೆ ಎಂತ ಅಂತ ಹೇಳಿ. ಇರಲಿ, ತೊಂದರೆ ಇಲ್ಲ, ನನಗೆ ಅದರಲ್ಲಿ ಏನು ಬೇಜಾರಿಲ್ಲ. ನಾನು ನಿಮಗೆ ಇಂಥವ್ರು ಸಹ ಇದ್ದಾರೆ ಅಂತ ಹೇಳುವ ಅಂತ ಅಂದ್ಕೊಂಡೆ. ಯಾಕಂದರೆ ಈಗ ಇದನ್ನು ನನ್ನ ವ್ಲಾಗ್ ನೋಡೋವರೇ ಯಾರಾದರೂ, ಅದು ಸಹ ಹೆಸರು ಕೂಡ ಇಲ್ಲ ಅದರಲ್ಲಿ, ಯೂಸರ್ ನೇಮ್ ಕೂಡ ಕರೆಕ್ಟಾಗಿ ಇಲ್ಲ, ಪ್ರೊಫೈಲಲ್ಲಿ ಫೋಟೋ ಇಲ್ಲ, ಫಾಲೋವರ್ ಕೂಡ ಇಲ್ಲ, ಒಂದು ಪೋಸ್ಟ್ ಇಲ್ಲ, ಎಂತ ಇಲ್ಲ, ಫೇಕ್ ಅಕೌಂಟಾ. ಇದನ್ನು ನೋಡುವವರು ಫೇಕ್ ಅಕೌಂಟ್ ಮಾಡಿ ನನಗೆ ಮೆಸೇಜ್ ಹಾಕಿದಾರಂತ ಸಹ ಗೊತ್ತಿಲ್ಲ ನನಗೆ. ನಾನು ಅದನ್ನು ಬ್ಲಾಕ್ ಮಾಡಿದೆ ಅಷ್ಟೇ. ಇದನ್ನಲ್ಲ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಯಾರು ಅಂತ ಹೇಳಿ ಅವನು ಇದರೊಳಗಡೆ ಮಲಗಿದ್ದಾನೆ ಆಯಿತಾ. ಈಗ ಎದ್ದ, ಯಾಕೆ ಗೊತ್ತುಂಟಾ, ಇವರಿಬ್ಬರು ಪಿಲ್ಟರಿಗಳಿದ್ದಾರಲ್ಲ, ಅವನಿಗೆ ಬಂದು ಉಪದ್ರ ಮಾಡೋದು. ಕೋಳಿಯಲ್ಲಿ ಉಪದ್ರ ಮಾಡಿ ಆಟಾಡ್ತಿದ್ದಾರಲ್ಲ, ಇಲ್ಲಿ ಬಂದು ಉಪದ್ರ ಮಾಡ್ತಾ ಇದ್ರು. ಅವನು 2 ಬೈದ ಪಿಸ್ ಅಂತ ಮಾಡಿದ, ಅದಕ್ಕೆ ಓಡಿದ್ರು. ಇಲ್ಲಾಂದರೆ ಅವರಿಗೆ ಇವನನ್ನು ಬಿಡ್ತಿರ್ಲಿಲ್ಲ. ಅವಳು ಚಿಕ್ಕವಳುಂಟಲ್ಲ, ಇಲ್ಲಿ ಇದರ ಮೇಲೆ ಹತ್ತಿ ಇವನಿಗೆ ಕೈ ಹಾಕೋದು, ಹೊಡೆಯೋದು. ಇವ 2 ಬೈದ ಹೋದರು, ಅವರು ಸೀದಾ ಹೋದರು. ಇವನು ಸ್ವಲ್ಪ ಅಡ್ಜಸ್ಟ್ ಆಗಬೇಕಷ್ಟೇ ಅವರಿಗೆ. ನೋಡಿ ಹೊರಗೆ ಬಂದು ಕಾರ್ಬಾರ ಸ್ಟಾರ್ಟ್ ಮಾಡಿದ್ದಾರೆ. ಅವಳದು ಹಾಗೆ ಕಣ್ಣು ಮಾತ್ರ ನೀಲಿ ಮತ್ತು ಪಚ್ಚೆ. ಕುഞ്ഞി ಎಲ್ಲಿಗೆ ಇಬ್ಬರದು ವಹಿವಾಟು ಎಲ್ಲಿಗೆನಾ? ಎಲ್ಲಿಗೆ ಕುഞ്ഞി? ದೂರ ಹೊರಟದ್ದು. ಇಬ್ಬರು ದೊಡ್ಡವರು ಆಗ್ತಾ ಇದ್ದಾರೆ, ಮೂಳೆ ಎಲ್ಲ ಗಟ್ಟಿ ಆಗ್ತುಂಟು, ಅದಕ್ಕೆ ಹೊರಗಡೆ ಆಟಾಡಲಿಕ್ಕೆ ಬರೋದು. ಕುഞ്ഞി, ಎಂತ ಮಾಡೋದನ್ನ ನೀನು? ಪ್ಯಾಂಟ್ ಹಾಕಿದರೆ ಸಾಕು, ನಾನು ಹತ್ತಿ ಬರೋದು ಕೂತ್ಕೊಳ್ಳೋದು ಅಂತ. ಇಲ್ಲಿ ಅವನಿಗೆ ಯಾರು ಕಲಿಸಿದಂತ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದು ಕೂತ್ಕೊಳ್ಬೇಕು ಅವನಿಗೆ. ಕುഞ്ഞി, ಎಂತ ಕುഞ്ഞി ಇದು? ಏನಾಯಿತು, ಊಟ ಎಲ್ಲ ಆಗಿ ನಮ್ಮ ಮನೆಗೆ ಇವತ್ತು ಸದಾಶಿವಣ್ಣನವ್ರು ಬಂದಿದ್ದಾರೆ. ನಾನು ಮೊನ್ನೆ ನಿಮಗೆ ಹೇಳಿದ್ದಲ್ಲ, ನಮ್ಮ ಪುಟ್ಟಗವರಿಗೆ ಹುಷಾರಿಲ್ಲದಾಗ ಮೆಡಿಸಿನ್ ಹೇಳಿದರು, ರಾತ್ರಿ ಆಗುವಾಗ ಸೋಡಾ ಎಲ್ಲ ಹಾಕಿ ಅಂತೇಳಿ. ನಾವು ಅವರದ್ದು ಗೋಶಾಲೆಗೆಲ್ಲ ಹೋಗಿದ್ವಿ, ನಿಮಗೆ ಗೊತ್ತಿರ್ಬೋದು. ಅವರು ಬಂದಿದ್ದಾರೆ. ಹಾಗೆ ಅವರಿಗೆ ಚಹಾ ಎಲ್ಲ ಕೊಟ್ಟು, ಚಹಾ ಎಲ್ಲ ಕುಡಿದು, ಮತ್ತು ಮನೆಯಲ್ಲಿ ತರಕಾರಿ ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ವಿ. ಈಗ ಇನ್ನು ಹೊಳೆಗೆ ಹೋಗುವ ಅಂತ ಹೊರಟಿದ್ದಾರೆ. ಬನ್ನಿ ನಿಮಗೆ ಅವರನ್ನು ತೋರಿಸ್ತೇನೆ. ಇವರು ಸದಾಶಿವಣ್ಣನ ಹೆಂಡತಿ ಮತ್ತು ಮಗಳು. ಮತ್ತು ಇಲ್ಲಿ ನೋಡಿ ಸದಾಶಿವಣ್ಣ ಅವರದ್ದು ಪುಟ್ಟ ಕಿನ್ನಿ ಕೂಡ ಇದ್ದಾಳೆ. ಹಾಯ್ ಹಾಯ್ ಕನ್ನಿಕಾ, ಹಾಯ್ ಕೈಸೆ ಕರುಂಚೆ ಕನ್ನಿ. ಅವಳು ಫ್ರೂಟ್ಸ್ ಎಂಥದೆಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾಳೆ. ನಾವು ಅವರ ಮನೆಗೆ ಹೋಗಿದ್ದೆವು ನೋಡಿ, ನಿಮಗೆ ನೆನಪಿರೋದು, ಗೋಶಾಲೆಗೆ ಹೋಗಿದ್ದೆವು ಅಂಥೇಳಿ. ಅದು ಅವರ ಮನೆಗೆ ಹೋದ್ದು. ಅವಳು ದೊಡ್ಡ ಮಗಳು. ಹಾಯ್. ಹೊಳೆಗೆ ಬಂದಿದ್ದಾರೆ ಮಕ್ಕಳು, ಇವರು ಸಹ ಹೊಳೆಯಲ್ಲಿ ಆಟಾಡ್ತಾ ಇದ್ದಾರೆ. ಭಾರಿ ಖುಷಿ ಇಬ್ಬರಿಗೆ ಸಹ.
ಟಿಂಕಿ ಒಟ್ಟಿ ಇದ್ದೇನೆ ನೋಡಿ. ಬಾರಿ ಗಟ್ಟಿ. ಮಳೆ ಬರಲಿಕ್ಕೆ ಮೋಡ ನೋಡಿ ಹೇಗೆ ಆಗಿದೆ. ಇವತ್ತು ಹತ್ರ ಬಂದಿದೆ ಮೋಡ. ಆ ಕಡೆಯಿಂದ ಈಚೆಗೆ ಬರ್ತಾ ಉಂಟು ಸ್ಪೀಡಲ್ಲಿ. ಅದು ನಿಮಗೆ ನನ್ನ ಫೋನಲ್ಲಿ ಗೊತ್ತಾಗಲಿಕ್ಕಿಲ್ಲ. ಈಚೆ ಸೈಡ್ ನೋಡಿ, ಈಚೆ ಸೈಡ್ ಒಳ್ಳೆ ಬೆಳಕುಂಟು. ಇಲ್ಲಿ ನೋಡಿ, ಇವರೊಂದು ಗುಜ್ಜೆ ತಗೊಂಡು ಬಂದರು, ಹಣ್ಣಾಗಿ ಬಿದ್ದಿತ್ತು. ಸುಮಾರು ದಿವಸ ಆದಮೇಲೆ ಗುಜ್ಜೆ ಸಿಕ್ಕಿತ್ತೊಂದು. ಇದು ಮೋಡ ತುಂಬ ಸ್ಪೀಡಾಗಿ ಮೂವ್ ಆಗ್ತುಂಟಾಯ್ತಾ. ನನ್ನ ಫೋನಲ್ಲಿ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ. ಎಂಥ ಮೋಡ ಅಂತ ಹೇಳಿದರೆ 4-5 ಲೇಯರಲ್ಲಿ ಉಂಟು. ಹತ್ರ ಮೋಡ. ಅಪ್ಪ ಹೇಳ್ತಿದ್ದಾರೆ ಇವತ್ತು ಮಳೆ ಬರೋದ್ರಲ್ಲಿ ಹೊಳೆಯಲ್ಲಿ ನೀರು ಬರ್ತದೆ, ಅಷ್ಟು ಮಳೆ ಬರ್ತದೆ ಇವತ್ತು ಅಂತ.